ಲಾಸ್ ಆಯ್ತಲ್ಲ ಸರ್, 160 ಕೋಟಿ ಜಾತಿ ಜನಗಣತಿಗಾಗಿ ಅವಾಗ ವ್ಯಯ ಮಾಡಿದ್ರಲ್ಲ ಸರ್ಕಾರದಿಂದ, ಮತ್ತೆ ಅದನ್ನ ಬಿಟ್ಟು ಇದನ್ನ ಮಾಡ್ತೀನಿ ಹೆಂಗೆ? ಅಲ್ಲ, ಅದನ್ನೇ ಹೇಳೋದು. ಇದನ್ನ ಇಷ್ಟು ದುಡ್ಡಿಗಾಗಲೇ ಖರ್ಚು ಮಾಡ್ಕೊಂಡಿದ್ದೀರಿ, ಯಾಕೆ ವೇಸ್ಟ್ ಮಾಡ್ಕೊತೀರಿ? ಇನ್ನು ನನ್ನ ಮಕ್ಳು ಎಷ್ಟಿದಾವೆ ಅಂತ ಹೇಳಿ ತಗೊಂಡು ನಿಮ್ಗೆ ಏನಾಗಬೇಕಾಗಿದೆ? ಇದಕ್ಕೆ ಯಾಕೆ ದುಡ್ಡು ಖರ್ಚು ಮಾಡ್ತೀರಿ? ಜಾಸ್ತಿ ಇದ್ರೆ ಒಂದು ಸರ್ಟಿಫಿಕೇಟ್ ಕೊಡ್ತೀರಾ? ಕೊನೆಯದಾಗಿ ಜೆಡಿಎಸ್ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಬೀದಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜನಾಕ್ರೋಶ, ಸರ್ಕಾರ ಕೆಟ್ಟು ಈಗ ನಿಂತಿದೆ, ಸಾಕಪ್ಪ ಸಾಕು, ಈ ಸರ್ಕಾರ ಸವಾಸ. ಗ್ಯಾಸ್ ಸಿಲಿಂಡರ್ ಸಾಕಪ್ಪ ಸಾಕು ಯಾಕೆ ಹೇಳ್ತಾ ಇಲ್ಲ? ಡೀಸೆಲ್ ಬೆಲೆ ಸಾಕಪ್ಪ ಸಾಕು ಅಂತ ಯಾಕೆ ಹೇಳ್ತಾ ಇಲ್ಲ? ರೈತರು ಗೊಬ್ಬರ ಬೆಲೆ ಏರಿದೆ, ಸಾಕಪ್ಪ ಸಾಕು ಅಂತ ಯಾಕೆ ಹೇಳ್ತಾ ಇಲ್ಲ? 4.5 ಲಕ್ಷ ಕೋಟಿ ರೂಪಾಯಿ ಇಲ್ಲಿಂದ ನಮ್ದು GST ತಗೊಂಡು ಬರೀ 50,000 ನಮಗೆ ಕೊಟ್ಟವ್ರೆ. ಸಾಕಪ್ಪ ಸಾಕು, ಇದು ಮಾಡೋದು ಸರಿಯಲ್ಲ, ಯಾಕೆ ಹೇಳ್ತಾ ಇಲ್ಲ? ನಿಮಗೆ ಯಾವ್ದು ಸಾಕಾಗಿದೆ ಸಾಕಾಗಿಲ್ಲ ಅದಾದ್ರೂ ಹೇಳಿ. ಜೆಡಿಎಸ್ನವರು ಬಿಜೆಪಿಯವರು ಅವ್ರ ಮನೇಲಿ ಅವ್ರ ಹೆಂಡ್ರು ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅವ್ರ ಹೆಂಡ್ರು ಖುಷಿಯಾಗವ್ರ, ನಮ್ಮ ಹೆಂಡ್ರು ಖುಷಿಯಾಗಿಲ್ಲಪ್ಪ. ಈಗ 2,000 ರೂಪಾಯಿ ನೀವು ತಗೋತಾ ಇಲ್ವಾ ಎಲ್ರೂ? ಅದಕ್ಕೆ ಯಾಕೆ ಸಾಕಪ್ಪ ಸಾಕು ಅಂತ ಹೇಳ್ತಾ ಇಲ್ಲ? ಸೊ ಇದು ಫ್ಲಾಪ್. ಅವ್ರ ಚಳವಳಿ ನೋಡಿದ್ರಲ್ಲ, ಬೇರೆಷ್ಟು ಜನ ಇಲ್ಲ. ಜನಕ್ಕೆ ಸರಿ ತಪ್ಪು ಅಂತೇಳಿ ತಿಳ್ಕೊಳ್ತಕ್ಕಂಥ ಶಕ್ತಿ, ಪ್ರಜ್ಞೆ ಇವತ್ತು ಜನಕ್ಕೆ ಬಂದಿದೆ. ನೀವೇನೇ ಮಾಡಿ ಸೋಷಿಯಲ್ ಮಾಧ್ಯಮಗಳು, ಫೇಸ್ಬುಕ್, ವಾಟ್ಸಾಪ್, ಸೋಷಿಯಲ್ ಮಾಧ್ಯಮ, ಇದು ಮುಚ್ಚಿಡಕ್ಕಾಗಲ್ಲ ನಿಮ್ಮ ಕೈಯಿಂದ. ಅದು ಹೊರಗೆ ಬಂದೇ ಬರುತ್ತೆ. ಆದ್ರಿಂದ ಈ ವರದಿ ಮತ್ ಪುನಃ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಾರದೆ, ಇದು ನೀವು ಒಪ್ಕೊಂಡ್ರು ನಮಗೆ ಲಾಭ ಇಲ್ಲ, ಒಪ್ಪದೇ ಇದ್ರು ಲಾಭ ಇಲ್ಲ. ಸೊ ಇದು ವಿವಾದ ಮಾಡಿ ಬೀದಿ ಮತ್ ಹೊಡೆದಾಟಕ್ಕೆ ಹಚ್ಚುವಂತದಕ್ಕೆ ಕೆಲಸಕ್ಕೆ ಹೋಗಬೇಡ್ರಿ, ಅಷ್ಟೇ ನಮ್ಮ ರಿಕ್ವೆಸ್ಟ್. ಈಗ ಒಕ್ಕಲಿಗ ಜಾರಿ ಆದ್ರೆ ಏನ್ ಸಮಸ್ಯೆ ಆಗ್ಬೋದು, ತೊಂದರೆಗಳೇನು ಅಂತ ಸರ್? ಅದರಿಂದ ಒಕ್ಕಲಿಗ ಜಾರಿ ಅದಾಗತ್ತಲ್ಲ, ಉಡುಪಿ ಹೋಟ್ಲಲ್ಲಿ ಹೋಗಿ ಖಾದರ್ ಸಾಬ್ನಿ ಅಡಿಗೆ ಮಾಡಕ್ ಬಟ್ರನ್ ಹಾಕಿದ್ರು ಏನ್ ಮಾಡಕ್ಕತ್ತಲ್ಲಿ? ಹೋಟ್ಲ್ ನಡೆಯುತ್ತೇನ್ರಿ? ಉಡುಪಿ ಮಠದಲ್ಲಿ ಸಾಬ್ರನ್ ತಗೊಂಡೋಗಿ ಅಲ್ಲಿ ಮಂಡಳಿ ಹಾಕಿದ್ರೆ ಆಗತ್ತ? ತಿರುಪತಿಯಲ್ಲಿ ಸಾಬ್ರು ಹೋಗಕ್ ಆಗದೇ ಇಲ್ಲ, ಅಲ್ಲಿ ನೀವು ಸಾಬ್ರನ್ನ ಹಾಕಕ್ಕಾಗತ್ತ? ಒಂದ್ ಜಾತಿ ಒಂದ್ ಕಾನೂನು, ಒಂದ್ ಜಾತಿ ಒಂದ್ ಕಾನೂನು ಯಾಕೆ? ನಮ್ಮ ಪಾಡಿ ನಮಗೆ ಬಿಟ್ಬಿಡಿ. ಎಸ್, ಎಲ್ಲಾದ್ರೂ ಇದರಲ್ಲಿ ಅನ್ಯಾಯ ಆಗಿದೆ, ವಫ್ ಕಾಯ್ದೆ ದುರುಪಯೋಗ ಆಗಿದೆ, ಎಸ್, ಅದಕ್ಕೆ ಕಾನೂನು ಮಾಡ್ಕೊಳ್ಳಿ. ನೀವು ಕಾನೂನು ಇದೆ, ಅಪರಾಧದ ಶಿಕ್ಷೆ ಜಾಸ್ತಿ ಮಾಡಿ. ಸರ್, ಇದಕ್ಕೊಂದು ಆಡ್ ಮಾಡೋದಾದ್ರೆ ನಿನ್ನೆ CET ಪರೀಕ್ಷೆ ಬರೆಯುವಾಗ ಯಾರು ಶನಿವಾರ ಹಾಕೊಂಡು ಹೋಗ್ತಾರಂತೆ, ಅವಕಾಶ ಕೊಟ್ಟಿಲ್ಲ. ಏನಿದೆ ಸರ್, ನಿನ್ನೆ ಶನಿವಾರ ಹಾಕಿ CET ಪರೀಕ್ಷೆ ಬರೀತಾ ಇರ್ತಾರೆ. ತಪಾಸಣೆ ಮಾಡ್ಬೇಕಾದ್ರೆ ಅಧಿಕಾರಿ ಬಂದ್ಬಿಟ್ಟು ಆ ಶನಿವಾರನ ಕಟ್ ಮಾಡ್ತಾರೆ. ಭಾರಿ ದೊಡ್ಡ ತಪ್ಪು. ಜನವರಿಗೂ ಪರೀಕ್ಷೆಗೆ ಏನ್ರಿ ಸಂಬಂಧ? ಅವ್ ಯಾವನ ಅಧಿಕಾರಿ ಅವನ ಮೇಲೆ ಕ್ರಮ ತಗೊಂತ ಹೇಳಿ. ಏನ್ ಜನವರದಲ್ಲಿ ಬರ್ಕೊಂಡು ಹೋಗಿದ್ರೆ ಅವರು ಎಕ್ಸಾಮ್ ಪೇಪರ್ನ? ಯಾವ ಊರಲ್ಲಿದು? ತಪ್ಪು.
ಜನ್ಮರ ಹಾಕೋದಿರ್ಲಿ, ವಿಭೂತಿ ಹಾಕೋದಿರ್ಲಿ, ಹೆಣ್ಮಕ್ಳು ಬಳೆ ತೊಡೋದಿರ್ಲಿ, ಕುಂಕುಮ ಹಾಕೋದಿರ್ಲಿ, ಇದಕ್ಕೂ ಸರ್ಕಾರಕ್ಕೆ ಏನ್ರಿ ಸಂಬಂಧ? ಇದನ್ನ ಕೂಡಲೇ ಸರ್ಕಾರದವರು ಅವ್ರು ಇದಕ್ಕೆ ಸುತ್ತಲೆಯನ್ನು ಕೊಡಬೇಕು. ಈ ತರ ಮಾಡೋದು ತಪ್ಪು. ಯಾರು ಅಧಿಕಾರಿ ಮಾಡಿದಾರೋ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.